ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗರ್ಭಾವಸ್ಥೆಯ ಟೈಮಲ್ಲಿ ಮಹಿಳೆಯರಿಗೆ ಸ್ವಲ್ಪ ಬ್ಲೀಡಿಂಗ್ ಅಥವಾ ಸ್ವಲ್ಪ ಸ್ಪಾಟಿಂಗ್, ಒಂದು ಸ್ವಲ್ಪ ಡ್ರಾಪ್ಸ್ ಆಫ್ ಬ್ಲಡ್ ಬರ್ತಾ ಇರೋ ಥರ ಆಗ್ತಿರುತ್ತೆ. ಕೆಲವೊಮ್ಮೆ ಬ್ರೌನ್ ಡಿಸ್ಚಾರ್ಜ್ ಥರ ಬರ್ತಾ ಇರುತ್ತೆ. ಆ್ಯಂಡ್ ಮಹಿಳೆಯರು ಪ್ರತಿ ಸಲ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ, ನಾನು 2 ತಿಂಗಳ ಪ್ರೆಗ್ನೆಂಟ್ ಇದ್ದೀನಿ, ಈಗ ನನಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇದೆ, ಸ್ವಲ್ಪ ಬ್ರೌನ್ ಡಿಸ್ಚಾರ್ಜ್ ಬರ್ತಾ ಇದೆ, ಸ್ವಲ್ಪ ಒಂದೇ ಡ್ರಾಪ್ಸ್ ಆಫ್ ಬ್ಲಡ್ ಬರ್ತಾ ಇದೆ, ಸೊ ಏನಾಗಿರ್ಬೋದು, ನನ್ನ ಮಗು ಸೇಫ್ ಇದೆ ಅಲ್ವಾ, ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಿರ್ತಾರೆ. ಸೊ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ, ಗರ್ಭಾವಸ್ಥೆಯ ಟೈಮಲ್ಲಿ ಈ ರೀತಿ ಈ ರಕ್ತಸ್ರಾವವಾಗಲಿಕ್ಕೆ ಏನು ಕಾರಣ ಇರುತ್ತೆ, ಆ್ಯಂಡ್ ಅದು ಆಯಿತು ಅಂದಾಗ ನಾವು ಏನು ಮಾಡಬೇಕು, ಹೇಗೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಗರ್ಭಾವಸ್ಥೆಯ ಟೈಮಲ್ಲಿ ಬ್ಲೀಡಿಂಗ್ ಏನಿದೆ ಅದನ್ನು ನಾವು 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೇವೆ. ಒಂದು ಫಸ್ಟ್ ಟ್ರೈಮಿಸ್ಟರ್ ಬ್ಲೀಡಿಂಗ್. ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ 3 ತಿಂಗಳ, ಅದನ್ನು ಫಸ್ಟ್ ಟ್ರೈಮಿಸ್ಟರ್ ಅಂತೀವಿ. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್, 3 ತಿಂಗಳ ಆದ ನಂತರದ ಬ್ಲೀಡಿಂಗ್. ಅಂದರೆ ಆ 4 ಮಂತಿಗೆ, 5 ಮಂತ್ಸಿಗೆ, 6 ಮಂತ್ಸು, 7, 8, 9 ಮಂತ್ಸ್ ತನಕ ಇರುವಂಥ ಬ್ಲೀಡಿಂಗ್ ಇಸ್ ಸೆಕೆಂಡ್ ಟ್ರೈಮಿಸ್ಟರ್ ಆರ್ ಥರ್ಡ್ ಟ್ರೈಮಿಸ್ಟರ್ ಬ್ಲೀಡಿಂಗ್. ಸೊ ಈ ರೀತಿ 2 ಕ್ಯಾಟಗರಿಯನ್ನು ಮಾಡ್ತೀವಿ, ಯಾಕಂದರೆ 2ಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ. ಸೊ ಈ ಫಸ್ಟ್ ಟ್ರೈಮಿಸ್ಟರ್ ಬ್ಲೀಡಿಂಗ್ ಅಂದರೆ 3 ತಿಂಗಳ ಒಳಗಡೆ ಇರುವಂಥ ಬ್ಲೀಡಿಂಗ್ ಏನಿರುತ್ತೆ, 100 ಜನ ಮಹಿಳೆಯರು ಪ್ರೆಗ್ನೆಂಟ್ ಆಗಿದ್ದರೆ ಅದರಲ್ಲಿ ಒಂದು 15ರಿಂದ 25 ಜನ ಮಹಿಳೆಯರಿಗೆ ಈ ರೀತಿ ಬ್ಲೀಡಿಂಗ್ ಕಾಣಿಸ್ತಾ ಇರುತ್ತೆ. ಇದೇನು ಬ್ಲೀಡಿಂಗ್ ಆಯಿತು ಅಂದ ಮಾತ್ರಕ್ಕೆ ಅದು ನಿಮಗೇನಾದರೂ ಪ್ರಾಬ್ಲಮ್ ಇದೆ ಅಂತಲೇ ಅಲ್ಲ. ಬಟ್ ಬ್ಲೀಡಿಂಗ್ ಯಾವತ್ತೂ ನಿಮಗೊಂದು ವಾರ್ನಿಂಗ್ ಸೈನ್. ಸೊ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ನೀವು ಕೆಲವೊಂದು ಚೇಂಜಸ್ ಅಥವಾ ಟ್ರೀಟ್ಮೆಂಟನ್ನು ಪಡೆಯಬೇಕಾಗತ್ತೆ. ಸೊ ಈಗ ಫಸ್ಟ್ ಟ್ರೈಮಿಸ್ಟರ್, ಈ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗೋದಕ್ಕೆ ಏನೇನು ಕಾರಣಗಳಿರ್ತವೆ. ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್. ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ನಾನು ನಿಮಗೆ ಬಹಳಷ್ಟು ವೀಡಿಯೋಸನ್ನು ಮಾಡಿದ್ದೇನೆ. ಸೊ ಮಹಿಳೆಗೆ ಯಾವಾಗ ಅವಳು ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ, ಅವಳ ಭ್ರೂಣ ಯಾವಾಗ ಅವಳ ಗರ್ಭಕೋಶದ ಒಳಗೋಡೆಗೆ ಅಂಟ್ಕೊಳ್ತಾ ಇರುತ್ತೆ, ಕೆಲವೊಂದು ಸಲ ಒಂದೇ ಡ್ರಾಪ್ ಬ್ಲಡ್ ಬರ್ತಾ ಇರುತ್ತೆ. ಯೂಶ್ವಲಿ ಈ ಪೀರಿಯಡಿನ ಟೈಮಿಗೆ ಆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇರುತ್ತೆ. ಯಾಕಂದರೆ ಈ 6 to 12 ಡೇಸ್ ಫರ್ಟಿಲೈಸೇಷನ್ ಆದ 6 to 12 ಡೇಸಿಗೆ ಇಂಪ್ಲಾಂಟೇಷನ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಮಹಿಳೆಗೆ ಸ್ವಲ್ಪ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಥರ ಆಗ್ತಾ ಇರ್ಬೋದು. ಸೊ ಒನ್ ಆಫ್ ದ ಕಾಮನೆಸ್ಟ್ ಕಾರಣ ಈ ಫಸ್ಟ್ 3 ಮಂತ್ಸಲ್ಲಿ ಬ್ಲೀಡ್ ಆಗೋದಕ್ಕೆ ಅಂದರೆ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್. ಎರಡನೇದು ಹಾರ್ಮೋನಲ್ ಚೇಂಜಸ್. ಬಿಕಾಸ್ ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಈ ಹಾರ್ಮೋನಲ್ ಚೇಂಜಸ್ಸಿಂದ ನಿಮ್ಗೆ ಸ್ವಲ್ಪ ಬ್ಲೀಡ್ ಆಗ್ತಾ ಇರ್ಬೋದು. ನಿಮ್ಮ ಗರ್ಭಕಂಠದಲ್ಲಿ ಆಗುವಂತಹ ಚೇಂಜಸ್, ಬಿಕಾಸ್ ಅಲ್ಲಿ ಬ್ಲಡ್ ಸಪ್ಲೈ ಎಲ್ಲ ಹೆಚ್ಚಿಗೆ ಆಗ್ತಾ ಇರುತ್ತೆ, ತುಂಬ ಸಾಫ್ಟ್ ಆಗುತ್ತೆ, ಅಲ್ಲಿಂದ ರಕ್ತನಾಳಗಳು ಅಗಲ ಆಗ್ತವೆ, ಆವಾಗ ನಿಮ್ಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ನಿಮ್ಮ ಈ ಪ್ರೆಗ್ನೆನ್ಸಿ ಏನಾಗಿದೆ, ನಿಮ್ಮ ಗರ್ಭಕೋಶವನ್ನು ಬಿಟ್ಟು ನಿಮ್ಮ ಟ್ಯೂಬ್ಸಲ್ಲಾಗಿರ್ಬೋದು, ಫೆಲೋಪಿಯನ್ ಟ್ಯೂಬ್ಸಲ್ಲಿ, ಅಂಡಾಶಯದಲ್ಲಾಗಿರ್ಬೋದು, ಆವಾಗೆಲ್ಲ ಏನಾಗುತ್ತೆ, ಈ ಬ್ಲೀಡಿಂಗ್ ಥರ ಸಣ್ಣ ಸ್ಪಾಟ್ಸ್ ಥರ ಅಥವಾ ಬ್ರೌನ್ ಡಿಸ್ಚಾರ್ಜ್ ಥರ ನಿಮಗೆ ಬ್ಲೀಡ್ ಆಗೋಕ್ಕೆ ಶುರು ಆಗ್ತಾ ಇರ್ಬೋದು. ಇದು ಒಂದು ಎಮರ್ಜೆನ್ಸಿ ಆ್ಯಂಡ್ ಇಮಿಡಿಯೇಟ್ಲಿ ನಾವು ಇದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಅಥವಾ ಮೋಲಾರ್ ಪ್ರೆಗ್ನೆನ್ಸಿ. ಮೋಲಾರ್ ಪ್ರೆಗ್ನೆನ್ಸಿ ಅಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ಭ್ರೂಣದ ಬದಲು ಒಂಥರ ಇದು ಒಂದು ಟ್ಯೂಮರ್, ಒಂದು ಈ ದ್ರಾಕ್ಷಿ ಹಣ್ಣಿನ ಗೊಂಚಲಿನ ಥರ ಒಂದು ಟ್ಯೂಮರ್ ಬೆಳ್ಕೊಳ್ಳೋಕೆ ಶುರುವಾಗತ್ತೆ. ಅದನ್ನು ನಾವು ಮೋಲಾರ್ ಪ್ರೆಗ್ನೆನ್ಸಿ ಅಂತ ಇರ್ತೀವಿ. ಸೊ ಅದನ್ನು ಸಹ ನಮ್ಮ ಬಾಡಿ ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಆ್ಯಂಡ್ ಅದನ್ನು ತೆಗಿಯೋಕ್ಕೆ ಅದು ಟ್ರೈ ಮಾಡ್ತಾ ಇರುತ್ತೆ. ಆ್ಯಂಡ್ ಆವಾಗ ನಿಮಗೆ ಈ ರೀತಿ ಬ್ಲೀಡ್ ಕಾಣಿಸ್ಕೊಳ್ಬಹುದು. ಸಬ್ ಕೋರಿಯಾನಿಕ್ ಹೆಮಟೋಮಾ ಅಂದರೆ ನಿಮ್ಮ ಈ ಸ್ಯಾಕ್ ಏನಿದೆ, ಎಮ್ನಿಯಾಟಿಕ್ ಸ್ಯಾಕ್, ಆ ಚೀಲ ಮತ್ತು ನಿಮ್ಮ ಗರ್ಭಕೋಶದ ಮಧ್ಯ ನಿಮಗೊಂದು ರಕ್ತ ಹೆಪ್ಪಗಟ್ಟದಂಗೆ ಆಗ್ಬೋದು. ಯೂಶ್ವಲಿ ಇದು ಆನ್ ಇಟ್ಸ್ ಓನ್ ಅದು ಹೋಗುತ್ತೆ ಆ್ಯಂಡ್ ಬ್ಲೀಡಿಂಗ್ ನಿಲ್ಲಬೇಕು. ಬಟ್ ಇದು ಸಹ ಒನ್ ಆಫ್ ದ ರೀಸನ್ ಫಾರ್ ಬ್ಲೀಡಿಂಗ್. ನಿಮಗೆ ಏನಾದರೂ ಇನ್ಫೆಕ್ಷನ್ ಆಯಿತು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಯಿತು, ಅಥವಾ ಲೈಂಗಿಕವಾಗಿ ಹರಡುವಂಥ ರೋಗಗಳಿಂದ ನಿಮಗೆ ಇನ್ಫೆಕ್ಷನ್ ಆಯಿತು, ಕ್ಲೆಮಿಡಿಯಾ ಎಕ್ಸೆಟ್ರಾ, ಆವಾಗಲೂ ಸಹ ನಿಮಗೆ ಬ್ಲೀಡ್ ಆಗ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಕಾಸ್ ಆಫ್ ಈ ಫಸ್ಟ್ ಟ್ರೈಮಿಸ್ಟರ್ ಬ್ಲೀಡ್ ಅಂತ ಹೇಳಿದರೆ
ಆ ಭ್ರೂಣ ನಿಮ್ಮ ಬಾಡಿ ಇಟ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಅದರಲ್ಲೇನೋ ಇದರಲ್ಲಿನ ಪರಿಸರ ಚೆನ್ನಾಗಿಲ್ಲ ಅಥವಾ ಭ್ರೂಣದಲ್ಲೇ ಏನಾದರೂ ಡಿಫೆಕ್ಟ್ ಇದೆ ಆ್ಯಂಡ್ ಬಾಡಿ ಅದನ್ನು ತೆಗೆದು ಹಾಕೋಕ್ಕೆ ಅಬಾರ್ಷನ್ ನಿಮಗೆ ಆಗೋಕ್ಕೆ ಶುರು ಆಗ್ತಾ ಇರ್ಬೋದು, ಮಿಸ್ಕ್ಯಾರೇಜ್ ಆಗೋಕ್ಕೆ ಶುರು ಆಗ್ತಾ ಇರ್ಬೋದು ಆ್ಯಂಡ್ ಅದರಿಂದ ನಿಮಗೆ ಬ್ಲೀಡ್ ಆಗ್ತಾ ಇರ್ಬೋದು. ಸೊ ಇವು ಕೆಲವೊಂದು ಕಾರಣಗಳು ಯಾವುದರಿಂದ ನಿಮಗೆ ಈ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಆಗಬಹುದು. ಈಗ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 3 ತಿಂಗಳ ಆದ ನಂತರ ಆ ಮಹಿಳೆಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಅದಕ್ಕೆ ಕೆಲವೊಂದು ಕಾಮನ್ ಕಾರಣಗಳಿರ್ತವೆ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಬ್ಲೀಡಿಂಗ್ ಆಗೋದು ಸ್ವಲ್ಪ ನಾವು ಅಲರ್ಟ್ ಆಗಿರಬೇಕು. ಯಾಕಂದರೆ ಕೆಲವೊಂದು ಕಂಡೀಷನ್ಸ್ ಲೈಕ್ ಪ್ಲಾಸೆಂಟಾ ಪ್ರೀವಿಯಾ, ನಿಮ್ಮ ಪ್ಲಾಸೆಂಟಾ ಏನಿದೆ ಅದು ನಿಮ್ಮ ಈ ಗರ್ಭಕೋಶದ ಕೆಳಭಾಗದಲ್ಲಿ ಉಳ್ಕೊಂಡ್ಬಿಟ್ಟಿದೆ, ಅದರಿಂದ ನಿಮ್ಗೆ ಬ್ಲೀಡ್ ಆಗ್ತಾ ಇರ್ಬೋದು. ಈ ಪ್ಲಾಸೆಂಟಾ ಪ್ರೀವಿಯಾದ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಅಬ್ರಪ್ಷಿಯೋ ಪ್ಲಾಸೆಂಟಾ, ನಿಮ್ಮ ಪ್ಲಾಸೆಂಟಾ ಏನಿದೆ ಆ ಯೂಟ್ರಸ್ ಆ ಗರ್ಭಕೋಶದಿಂದ ಸಪ್ರೇಟ್ ಆಗ್ತಾ ಇದೆ. ಸಪ್ರೇಟ್ ಆಗಬಾರ್ದು, ಅದು ಬೇಕಾಗತ್ತೆ ಮಗುಗೆ ನ್ಯೂಟ್ರಿಷನ್ ಎಲ್ಲ ಕೊಡೋಕ್ಕೆ. ಬಟ್ ಸಪೋಸ್ ಅದೇನಾದರೂ ಸಪ್ರೇಟ್ ಆಗ್ತಾ ಇತ್ತು ಅಂದಾಗ, ಅದು ಹೈ BP ಇಂದ ಇರ್ಬೋದು, ಯಾವುದೇ ಕಾರಣದಿಂದ ಅದು ಸಪ್ರೇಟ್ ಆಗ್ತಾ ಇದೆ ಅಂದಾಗ ಆವಾಗ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಪ್ರೀಟರ್ಮ್ ಲೇಬರ್, ನಿಮಗೆ ಟೈಮ್ಗಿಂತ ಮೊದಲೇ ನಿಮಗೆ ಈ ಹೆರಿಗೆ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗಿಬಿಡ್ಬೋದು. ಇಸ್ ಯುವರ್ ಪ್ರೀಟರ್ಮ್ ಲೇಬರ್, ಆವಾಗ ಸಹ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು, ಈ ವಾಟರ್ ಬ್ಯಾಗ್ ಬ್ರೇಕ್ ಆಗೋದು ಅಥವಾ ನೀರಿನ ಚೀಲ ಏನಿದೆ ಅದು ಬ್ರೇಕ್ ಆಗೋದು, ಇವೆಲ್ಲ ನಿಮ್ಗೆ ಆಗ್ತಾ ಇರ್ಬೋದು. ನಿಮ್ಮ ಈ ಗರ್ಭಕಂಠ ಏನಿದೆ ಅದು ಇನ್ಕಾಂಪಿಟೆಂಟ್ ಆಗಿದೆ, ಅದು ಹಿಡಿದಿಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅದು ಬೇಗ ಓಪನ್ ಆಗಿಬಿಡ್ತು, ಆವಾಗ ನಿಮಗೆ ಬ್ಲೀಡಿಂಗ್ ಶುರು ಆಗ್ಬೋದು. ಆ್ಯಂಡ್ ಮಿಸ್ಕ್ಯಾರೇಜ್, ಈಗ ಆ ಮಗುವಿನ ಹಾರ್ಟ್ ಬೀಟ್ ಕೇಳಿಸ್ತಾನೇ ಇಲ್ಲ ಅಥವಾ ನಮಗೆ ಅದಕ್ಕೂ ನೋಡೋಕೆ ಅಲ್ಟ್ರಾಸೌಂಡಲ್ಲಿ ನಾವು ಪತ್ತೆ ಹಚ್ಚೋಕೆ ಆಗ್ತಾ ಇಲ್ಲ ಆ್ಯಂಡ್ ನಾವು ಅದು ಮಿಸ್ಕ್ಯಾರೇಜ್ ಥರ ಸ್ಟಿಲ್ ಬರ್ತ್ ಅಬಾರ್ಷನ್ ಅಂತ ನಾವೇನು ಹೇಳ್ತೀವಿ ಅದಾಗ್ತಾ ಇರ್ಬೋದು. ಆ್ಯಂಡ್ ನಿಮಗೆ ಆವಾಗ ಸಹ ಈ ರೀತಿ ಬ್ಲೀಡಿಂಗು, ಸ್ಪಾಟಿಂಗು ಅಥವಾ ಈ ಥರ ಬ್ರೌನ್ ಡಿಸ್ಚಾರ್ಜ್ ಬರೋಕ್ಕೆ ಶುರುವಾಗ್ಬೋದು. ಸೊ ಇವು ಕೆಲವೊಂದು ಕಾಸಸ್ ಆಫ್ ಬ್ಲೀಡಿಂಗ್ ಈ ಸೆಕೆಂಡ್ ಟ್ರೈಮಿಸ್ಟರಲ್ಲಿ. ಇವನ್ನೆಲ್ಲ ಬಿಟ್ಟು ಬೇರೆ ಏನು ಕಾರಣದಿಂದ ಮಹಿಳೆಗೆ ಈ ಥರ ಬ್ಲೀಡಿಂಗ್ ಆಗೋದು ಅಥವಾ ಸ್ವಲ್ಪ ಸ್ಪಾಟಿಂಗ್ ಆಗೋದು ನಾವು ನೋಡ್ತಾ ಇರ್ತೇವೆ. ಮಹಿಳೆಯರು ಈ ಲೈಂಗಿಕ ಸಂಬಂಧವನ್ನು ಮಾಡಿದಾಗ ಈ ಗರ್ಭಾವಸ್ಥೆಯ ಟೈಮಲ್ಲಿ ಕೆಲವೊಂದು ಸಲ ಈ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾರೆ. ಆವಾಗ ಆ ಏರಿಯಾ ತುಂಬ ಸಾಫ್ಟ್ ಆಗಿರುತ್ತೆ, ಅಲ್ಲಿಂದ ರಕ್ತನಾಳಗಳು ಸ್ವಲ್ಪ ಊದ್ಕೊಂಡಿರ್ತವೆ. ಸೊ ಸ್ವಲ್ಪ ಪ್ರೆಷರ್ ಹೆಚ್ಚಿಗೆ ಆಯಿತು ಅಂದಾಗ ಮಹಿಳೆ ಮೈಟ್ ಬ್ಲೀಡ್. ಸೊ ಆಫ್ಟರ್ ದ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಥವಾ ಲೈಂಗಿಕ ಕ್ರಿಯೆ ನಂತರ ಮಹಿಳೆಯರಿಗೆ ಬ್ಲೀಡ್ ಆಗ್ಬೋದು. ಕೆಲವೊಂದು ಸಲ ಈ ಮಹಿಳೆಯರಿಗೆ ಈ ನಾವು ಯೋನಿಯ ಮುಖಾಂತರ ಎಕ್ಸಾಮಿನೇಷನ್ ಮಾಡ್ತೀವಿ ಈ ಅಲ್ಟ್ರಾಸೌಂಡ್ ಪ್ರೋಬ್ ಹಾಕ್ಕೊಂಡು. ಸೊ ಅದಾದ ಮೇಲೆ ಕೆಲವೊಂದು ಸಲ ಮಹಿಳೆಯರಿಗೆ ಸ್ವಲ್ಪ ಬ್ಲೀಡಿಂಗ್ ಆ ಥರ ಕಾಣಿಸ್ತಾ ಇರಬಹುದು. ಮಹಿಳೆಗೆ ಏನಾದರೂ ಇಂಜುರಿ ಆಯಿತು, ಬಿದ್ದರು, ಈ ರೀತಿಯೆಲ್ಲ ಆದಾಗ, ಟ್ರಾಮಾ ಎಕ್ಸೆಟ್ರಾ ಆದಾಗ ಅವಳಿಗೆ ಬ್ಲೀಡ್ ಆಗಬಹುದು. ಸೊ ನಿಮ್ಮ ಬ್ಲೀಡ್ ಯಾವ ಥರ ಇದೆ, ಅದರ ಕಲರ್ ಹೇಗಿದೆ, ಅದು ಪಿಂಕಿಶ್ ಇದೆಯೋ, ಬ್ರೌನಿಶ್ ಇದೆಯೋ, ರೆಡ್ಡಿಶ್ ಇದೆಯೋ, ಎಷ್ಟು ಬ್ಲೀಡ್ ಆಗ್ತಾ ಇದೆ, 1-2 ಡ್ರಾಪ್ ಆಗ್ತಾ ಇದೆಯಾ ಅಥವಾ ಬಹಳ ಒಂದೊಂದು ಪ್ಯಾಡೇ ಸೋಕ್ ಆಗ್ತಾ ಇದೆಯಾ, ಅದ್ರ ಜೊತೆ ನಿಮ್ಗೆ ಏನು ಲಕ್ಷಣ ಇದೆ, ಸೊಂಟ ನೋವು, ಹೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು ಇವೆಲ್ಲ ಬರ್ತಾ ಇದೆಯಾ, ತಲೆ ತಿರುಗ್ತಾ ಇದೆಯಾ, ಇವೆಲ್ಲವನ್ನು ನೋಡಿಕೊಂಡು ಡಾಕ್ಟರ್ ನಿಮಗೆ ಒಂದು ಡಯಾಗ್ನೋಸಿಸನ್ನು ಮಾಡ್ತಾ ಇರ್ತಾರೆ. ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡ್ಬೋದು, ನಿಮ್ಗೊಂದು ಸ್ಕ್ಯಾನನ್ನು ಹೇಳ್ಬೋದು ಆ್ಯಂಡ್ ಅದರ ನಂತರ ಅವರು ಒಂದು ಡಯಾಗ್ನೋಸಿಸ್ಗೆ ಬರ್ತಾರೆ. ಈ ಥರದ ಲಕ್ಷಣಗಳು ಬಂದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಕೆಲವೊಂದು ಟ್ರೀಟ್ಮೆಂಟ್ಸನ್ನು ನಿಮ್ಗೆ ಹೇಳ್ಬೋದು. ಬಟ್ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಯಾವ ಕಾರಣದಿಂದ ಈ ರೀತಿ ನಿಮಗೆ ಬ್ಲೀಡ್ ಆಗ್ತಾ ಇದೆ ಅಂತ. ಬಟ್ ಇನ್ ಜನರಲ್ ನಿಮ್ಮ ಡಾಕ್ಟರ್ ನಿಮ್ಗೆ ಏನು ಹೇಳ್ಬೋದು, ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೇಳ್ಬೋದು. ನಿಮಗೆ ಹೆವಿ ಏನಿದೆ ಅದನ್ನು ಎತ್ತಕ್ಕೆ ಹೋಗಬೇಡಿ, ಹೆವಿ ಎಕ್ಸಸೈಸ್ ಎಕ್ಸೆಟ್ರಾ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳ್ಬೋದು. ನೀರನ್ನು ಹೆಚ್ಚಿಗೆ ಕುಡೀರಿ ಅಂತ ಹೇಳ್ತಾ ಇರ್ಬೋದು. ಈ ಟ್ರಾವೆಲ್ ಮಾಡೋದು, ಈ 2 ವೀಲರಲ್ಲಿ ಹೋಗೋದು, ಈ ಥರ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಲಿ ಅಂತ ಹೇಳ್ಬೋದು. ಲೈಂಗಿಕ ಕ್ರಿಯೆಯನ್ನು ಅವಾಯ್ಡ್ ಮಾಡಿ ಅಂತ ನಿಮಗೆ ಡಾಕ್ಟ್ರು ಅಡ್ವೈಸ್ ಮಾಡ್ಬೋದು. ಆ್ಯಂಡ್ ನಾನು ಹೇಳಿದೆ ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ರೀಸನ್ ಏನು ನಮ್ಗೆ ಕಂಡು ಬಂತು ಅದ್ರ ಮೇಲೆ ನಾವು ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತಾ ಇರ್ತೇವೆ. ಸಪೋಸ್ ಮಹಿಳೆಗೆ ಇನ್ಫೆಕ್ಷನ್ನಿಂದ ಈ ರೀತಿ ಬ್ಲೀಡ್ ಆಗ್ತಾ ಇತ್ತು ಅಂದಾಗ ನಾವು ಆ್ಯಂಟಿಬಯೋಟಿಕ್ಸ್ ಆಗಲಿ ಅದಕ್ಕೆ ಔಷಧಿಯನ್ನು ಕೊಡಬೇಕಾಗತ್ತೆ. ಸಪೋಸ್ ಮಹಿಳೆಗೆ ಮಿಸ್ಕ್ಯಾರೇಜೇ ಆಗ್ತಾ ಇದೆ, ಅಬಾರ್ಷನ್ನೇ ಆಗ್ತಾ ಇದೆ ಅಂದಾಗ ನಾವು ಸ್ಕ್ಯಾನಲ್ಲಿ ನೋಡ್ತೀವಿ ಅದು ಕಂಪ್ಲೀಟಾಗಿ ಹೋಗ್ತಾ ಇದೆಯೋ, ಇನ್ಕಂಪ್ಲೀಟ್ ಅಲ್ಲೇ ಏನಾದರೂ ಉಳ್ಕೊಂಡಿದೆಯೋ, ಅಲ್ಲೇ ಏನಾದರೂ ಉಳ್ಕೊಂಡಿತ್ತು ಅಂದಾಗ ನಾವು ಮತ್ತೆ DNC ಅದು ಹೊಟ್ಟೆಯನ್ನು ಕ್ಲೀನ್ ಮಾಡಿಸೋದು
ಮಾಡ್ಬೋದು ಅದನ್ನು ಹೇಳ್ಬೋದು. ಸಪೋಸ್ ನಿಮ್ಮ ಸರ್ವಿಕ್ಸ್ ಏನಾದರೂ ತುಂಬ ಚಿಕ್ಕದಿತ್ತು, ಸರ್ವೈಕಲ್ ಲೆಂತ್, ನಿಮ್ಮ ಗರ್ಭಕಂಠದ ಲೆಂತ್ ತುಂಬ ಚಿಕ್ಕದಿತ್ತು, ಅದರಿಂದ ನಿಮಗೆ ಸ್ಪಾಟಿಂಗ್ ಆಗ್ತಾ ಇದೆ ಅಂದರೆ ನಾವು ಸರ್ವೈಕಲ್ ಸ್ಟಿಚ್ ಅಲ್ಲಿ ಒಂದೆರಡು ಸ್ಟಿಚ್ಚಸನ್ನು ಹಾಕೋಕ್ಕೆ ನಿಮ್ಮ ಡಾಕ್ಟ್ರು ಹೇಳ್ಬೋದು. ಸೊ ಏನು ಕಾರಣ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ. ನಿಮಗೆ ಕೆಲವೊಂದು ಹಾರ್ಮೋನಲ್ ಮೆಡಿಸಿನ್ಸನ್ನು ಕೊಡ್ಬೋದು, ಲೈಕ್ ಪ್ರೊಜೆಸ್ಟ್ರಾನ್ ಎಕ್ಸೆಟ್ರಾ, ಸೊ ದ್ಯಾಟ್ ನಿಮ್ಮ ಪ್ರೆಗ್ನೆನ್ಸಿಯನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕೆ, ನಮಗೆ ಸಪೋರ್ಟ್ ಮಾಡೋಕ್ಕೆ ಕೆಲವೊಂದು ಹಾರ್ಮೋನ್ಸನ್ನು ಹಾಕ್ಬೋದು, ಔಷಧಿಗಳನ್ನು ನಿಮ್ಮ ಡಾಕ್ಟ್ರು ಹಾಕ್ತಾ ಇರ್ಬೋದು. ಸೊ ಪ್ರೆಗ್ನೆನ್ಸಿಯಲ್ಲಿ ನೀವು ಬ್ಲೀಡಿಂಗನ್ನು ನೋಡಿದರೆ ಒಂದೇ ಸಲ ಹೆದರ್ಕೊಳ್ಳುವಂಥದ್ದು, ಶಾಕ್ ಆಗುವಂಥ ಅವಶ್ಯಕತೆ ಇಲ್ಲ. ಬಟ್ ಅದನ್ನು ನಿಗ್ಲೆಕ್ಟ್ ಸಹ ನಾವು ಮಾಡ್ತಾ ಇರುವಂಗಿಲ್ಲ. ಯಾಕಂದರೆ ಸಮ್ಟೈಮ್ಸ್ ಇಟ್ ಮೈಟ್ ಬಿ ಜಸ್ಟ್ ಸಿಂಪಲ್ ಜಸ್ಟ್ ಒಂದು ಸಿಂಪಲ್ ಹಾರ್ಮೋನಲ್ ಚೇಂಜಸ್ಸಿಂದ ಇರ್ಬೋದು. ಕೆಲವೊಮ್ಮೆ ಸಮಥಿಂಗ್ ವೆರಿ ಕಾಂಪ್ಲಿಕೇಟೆಡ್ ಕಂಡೀಷನ್ ಲೈಕ್ ಎಕ್ಟೋಪಿಕ್ ಆ ಥರ ಇರ್ಬೋದು, ಎಲ್ಲಿ ನಾವು ಇಮಿಡಿಯೇಟ್ಲಿ ಎಮರ್ಜೆನ್ಸಿಗೆ ನಿಮ್ಮನ್ನು ತೊಗೊಳ್ಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೆ ನೀವು ಬ್ಲೀಡಿಂಗನ್ನು ನೋಡಿದಾಗ ನಿಮ್ಮ ಡಾಕ್ಟರಿನ ಜೊತೆ ಒಂದು ಸಲ ಡಿಸ್ಕಸ್ ಮಾಡಲೇಬೇಕು. ಅದರ ಜೊತೆ ನೀವು ನೋಡಬೇಕು ನಿಮ್ಮ ಬ್ಲೀಡಿಂಗಿನ ಕಲರ್ ಹೇಗಿದೆ, ಬ್ರೌನಿಷ್ ಇದೆ, ಪಿಂಕಿಶ್ ಇದೆ, ಅಥವಾ ಫ್ರ್ಯಾಂಕ್ ಬ್ಲಡ್ಡೇ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಒಂದೆರಡು ಡ್ರಾಪ್ ಬರ್ತಾ ಇದೆ, ಅಥವಾ ಫುಲ್ ಪ್ಯಾಡೇ ಸೋಕ್ ಆಗ್ತಾ ಇದೆ. ಅದ್ರ ಜೊತೆ ನಿಮಗೆ ಕ್ಲಾಟ್ಸ್ ಬರ್ತಾ ಇದೆಯಾ, ಎಷ್ಟು ದಿನ ಆಯಿತು ನಿಮಗೆ ಈ ರೀತಿ ಬ್ಲೀಡಿಂಗ್ ಆಗ್ತಾ. ಅದ್ರ ಜೊತೆ ನಿಮ್ಗೆ ಏನು ಲಕ್ಷಣ ಇದೆ, ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆಯಾ, ಸೊಂಟ ನೋವು ಬರ್ತಾ ಇದೆಯಾ, ತಲೆ ತಿರುಗ್ತಾ ಇದೆಯಾ, ಜ್ವರ ಬರ್ತಾ ಇದೆಯಾ, ನಿಮ್ಮ ನೀರಿನ ಚೀಲ ಏನಾದರೂ ಬ್ರೇಕ್ ಆಗ್ತಾ ಇದೆಯಾ, ಇವೆಲ್ಲವನ್ನ ನೀವು ನೋಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟ್ರಿನ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ನಾನು ಹೇಳಿದೆ, ಇದರ ಮೇಲೆ ನಿಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ನಿಮಗೆ ಏನು ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ. ಸೊ ಇವು ಕೆಲವೊಂದು ರೀಸನ್ಸ್ ಇದು ಯಾಕೆ ನಮಗೆ ಈ ಗರ್ಭಾವಸ್ಥೆಯ ಟೈಮಲ್ಲಿ ಈ ರೀತಿ ಬ್ರೌನ್ ಡಿಸ್ಚಾರ್ಜ್ ಆಗಲಿ ಅಥವಾ ಬ್ಲೀಡಿಂಗ್ ಆಗಲಿ ಅಥವಾ ಸ್ಪಾಟಿಂಗ್ ಆಗಲಿ ನಾವು ನೋಡ್ತಾ ಇರ್ತೇವೆ. ಹೇಗೆ ಅದನ್ನು ಡಯಾಗ್ನೋಸಿಸ್ ಮಾಡ್ತೇವೆ, ಯಾವಾಗ ನಿಮ್ಮ ಡಾಕ್ಟರ್ ಅದನ್ನು ಇಮಿಡಿಯೇಟ್ಲಿ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಹೇಗೆ ಟ್ರೀಟ್ ಮಾಡ್ತಾರೆ. ಓಕೆ, thank you so much for watching the video. Please like, share and subscribe the channel. Thank you.